ಸೊ ಭೈರತಿ ರಣಗಳ ದೊಡ್ಡ ಯಶಸ್ಸು ಸ್ಟ್ರೆಂತ್ ಈ ಸಿನಿಮಾದ ನಿರ್ಮಾಪಕಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು, ಹಾಗೇನೆ ನಿರ್ದೇಶಕರಾದಂತಹ ನರ್ತನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಇದು ಈ ಒಟ್ಟಿಗೆ ಬಂದಾಗ ಈ ಸಿನಿಮಾ ಗೆಲುವಿನ ಸಂಭ್ರಮ ನಮ್ಗೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಒಂದು ಸಿನಿಮಾ ಗೆದ್ರೆ, ನಿರ್ಮಾಪಕರು ಗೆದ್ರೆ ಇನ್ನೊಂದಷ್ಟು ಸಿನಿಮಾಗಳು ಬರೋದಕ್ಕೆ ಒಂದು ಹೋಪ್ ಸರ್, ಒಂದು ಭರವಸೆ. ಮ್ಯಾಮ್ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾ ಗೆಲುವಿನ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಮ್ಯಾಮ್? ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿತ್ರತಂಡದಿಂದ ಎಲ್ಲರಿಗೂ, ನಮ್ಮ ಡೈರೆಕ್ಟರು ಮತ್ತು ಆ್ಯಕ್ಟರ್ಸ್, ನಮ್ಮ DOP ಎಲ್ಲರಿಗೂ ನನ್ನ ನಮಸ್ಕಾರ. ಅಂಡ್ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರ. ನಾನು ಯಾವಾಗಲೂ ಏನು ಬಂದ್ರೂ ಸಮಾಧಾನವಾಗಿ ನಾನು ಅದನ್ನ ತಗೊಳ್ತೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತೊಗೊಂಡಿದ್ದೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತೊಗೊಂಡಿದ್ದೀನಿ. ಇದೇ ಥರ ಇದು ನಮ್ಮ ಎರಡನೇ ಚಿತ್ರ, ಗೀತಾ ಪಿಕ್ಚರ್ಸಿಂದ ಇದು ಎರಡನೇ ಚಿತ್ರ ನಮ್ಮದು. ವೇದ ಮಾಡಬೇಕಾದ್ರೆ ಕೂಡ, ವೇದ ಕೂಡ ನಮಗೆ ಆ್ಯಕ್ಚುಲಿ ನಾವು ಥರ್ಡ್ ಹ್ಯಾಂಡ್, ಅದರಲ್ಲಿ ಫಸ್ಟ್ ಏನೋ ಕ್ಯಾನ್ಸಲ್ ಆಗಿ ನಮಗೆ ಬಂದಿತ್ತು ಅದು ಫಿಲಮ್ ಅದು. ಸೊ ಅದು ಕೂಡ ಇದೇ ಥರ ಸಕ್ಸಸ್ ಕಂಡಿತ್ತು. ಆ್ಯಂಡ್ ಭೈರತಿ ರಣಗಲ್ ಮೊದಲಿಂದನೇ ಯಾವಾಗ ನರ್ತನ್ ಅವ್ರು ಇದ್ರ ಬಗ್ಗೆ ಮಾತಾಡಿದ್ರು, ನಾನು ಅವ್ರು ಹೇಳ್ಬೇಕು ನಾನು ಅಂದ್ಕೊಂಡಿದ್ದೆ ಸೀಕ್ವಲ್ ಹೇಳ್ತಾರೆ ಅಂತ, ಬಟ್ ಪ್ರೀಕ್ವಲ್ ಮಾಡಿದ್ರು. ಐ ಥಿಂಕ್ ನಮ್ಮದೇ ಮೊದಲ ಚಿತ್ರ ಪ್ರೀಕ್ವಲ್ ಮಾಡಿರೋದು ಅಂತ ಕಾಣಿಸುತ್ತೆ. ಈ ಚಿತ್ರ ಇಷ್ಟು ದೊಡ್ಡ ಹಿಟ್ ಆಗಬೇಕಂದ್ರೆ ಅದಕ್ಕೆ ನಾನು ಅದ್ರ ಕ್ರೆಡಿಟ್ ಪೂರ್ತಿ ನಾನು ನರ್ತನ್ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಜೊತೆಗೆ ನಮ್ಮ ಎಲ್ಲರೂ, ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಮತ್ತು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಂತ್ರಜ್ಞರು ಕೂಡ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಫಿಲಮ್ ಹಿಟ್ ಆಗಿದೆ ಅಂದರೆ ಅದಕ್ಕೆಲ್ಲರೂ ಕಾರಣ. ಇನ್ನು ನಮ್ಮ ಅಪ್ಪಾಜಿ ಹೇಳ್ದಂಗೆ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದಾರೆ, ಅವ್ರ ಸಪೋರ್ಟ್ ಇಲ್ಲದೆ ಇವತ್ತು ಈ ಚಿತ್ರ ಇಷ್ಟು ಮಟ್ಟಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಅವರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ನೀವು ಹೇಳಿದ್ರಿ ನಾನು ಆಸ್ ಅ ಫ್ಯಾನ್ ಆಗು ಕೂಡ ಶಿವಣ್ಣ ಅವರ ಭೈರತಿ ರಣಗಲ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿ. ಆಸ್ ಅ ಫ್ಯಾನ್ ಭೈರತಿ ರಣಗಲಲ್ಲಿ ಯಾವ ಸೀನ್ಗೆ ನೀವು ಸಿಕ್ಕಾಪಟ್ಟೆ ಫಿದಾ ಆದ್ರಿ ಮ್ಯಾಮ್? ವಿಚ್ ವಾಸ್ ಯುವರ್ ಮೋಸ್ಟ್ ಫೇವ್ರೆಟ್ ಸೀನ್? ಫೇವ್ರೆಟ್ ಸೀನ್ ಅಂತೇನಿಲ್ಲ, ಇಡೀ ಚಿತ್ರ ತುಂಬಾ ಚೆನ್ನಾಗಿದೆ. ನಾನು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದ್ರೆ ಡೈರೆಕ್ಟ್ರಿಗೆ ಪಾರ್ಶಾಲಿಟಿ ಮಾಡ್ದಂಗಾಗುತ್ತೆ, ಡೈರೆಕ್ಟರ್ ಬೇಜಾರಾಗಿದೆ ಹಂಗಂದ್ರೆ ಆ ಸೀನ್ ಚೆನ್ನಾಗಿಲ್ಲ ಅಂತ. ಹೌದು, ಬಟ್ ತುಂಬಾ ಮನಸ್ಸಿಗೆ ಟಚ್ ಆಗಿದ್ದಂದ್ರೆ ಇಂಟರ್ವಲ್ ಬ್ಲಾಕ್. ಆ ಮಗು ಮನಸ್ಸಲ್ಲಿ ಯಾವಾಗಲೂ ಅವ್ರ ತಂದೆ ಅದನ್ನ ಮರೆಯೋಕ್ಕೆ ಆಗಲ್ಲ ಅಂತ ನನಗೆ ಕಾಣಿಸುತ್ತೆ. ಅಲ್ಲಿ ನಮ್ಮ DOP ಅವ್ರಿಗೆ ಕೂಡ ಕ್ರೆಡಿಟ್ ಕೊಡಬೇಕಾಗುತ್ತೆ. ಯಾಕಂದರೆ ನೀವು ಆ ಥರ ಅದನ್ನು ತೋರಿಸಿದ್ದೀರಾ. ನೀವು ತುಂಬ ಸಂತೋಷ. ಈ ಚಿತ್ರದ ಗೆಲುವಿಗೆ ನೀವು ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.